ಚಾನಲ್ಗೆ ಸ್ವಾಗತ. ಜಾನಕಿ ಸಂಸಾರ ಇವತ್ತಿನ ಸಂಚಿಕೆ ವಿಡಿಯೋ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೊನೆಗೂ ಅಪ್ಪಾಜಿಗೂ ಹಾಗೂ ಅಲ್ಲಿ ಆಶ್ರಮದಲ್ಲಿ ನೋಡಿರುವಂಥ ಲಕ್ಷ್ಮಿ ಆಶ್ರಮ ಅನ್ನೋ ಆ ಹೆಂಗಸಿಗೂ ಸಂಬಂಧ ಇರೋದು ಇಲ್ಲಿ ಗೊತ್ತಾಗ್ತಾ ಇದೆ. ರಾಘವ್ ಆ ಲಕ್ಷ್ಮಿ ಮಗ ಇದೆಲ್ಲ ಸತ್ಯ ಹೇಗೆ ಜಾನಕಿ ತಿಳ್ಕೊತಾಳೆ? ತುಂಬ ಕುತೂಹಲಕಾರಿ ಸಂಚಿಕೆ ಇದೆ. ಇಲ್ಲಿ ಬ್ಯಾಗಲ್ಲಿ ಸಾಮಾನು ಇರ್ತವೆ, ಎತ್ತಿಡ್ತಿರ್ತಾರೆ ಜಾನಕಿಯವರು. ಅಷ್ಟೊತ್ತಿಗೆ ಅಪ್ಪಾಜಿ ಫೋನು ಇಲ್ಲಿ ಅಂತ ಹೇಳಿ ನೋಡ್ತಾರೆ. ಅಲ್ಲಿ ಲಕ್ಷ್ಮಿ ಅನ್ನೋರು ಕಾಲ್ ಮಾಡ್ತಾರೆ. ಆ ಲಕ್ಷ್ಮಿ ಅನ್ನೋರ ಹೆಸರನ್ನು ನೋಡಿಬಿಟ್ಟು ಅಲ್ಲಿ ಆಶ್ರಮಕ್ಕೆ ಹೋದಾಗ ಲಕ್ಷ್ಮಿ ಆಶ್ರಮ ಆಗಿರ್ಬೋದು, ಅಂದರೆ ಇವ್ರ ಮಾವನವರು ರಾಘವ್ ಅವ್ರ ತಂದೆ ಜೊತೆ ಇನ್ನೊಬ್ಬಳು ಹೆಂಗಸು ಫೋಟೋ ಪಕ್ಕದಲ್ಲಿ ಇರೋದನ್ನು ನೋಡಿಬಿಟ್ಟು ಅಪ್ಪಾಜಿಗೆ ಆಲ್ರೆಡಿ ಮೊದಲೇ ಹೆಂಡತಿ ಇದ್ರ, ಹಾಗಿದ್ರೆ ಅಪ್ಪಾಜಿಗೆ ಮೊತ್ತ ಇಬ್ಬರ ಅನ್ನೋದೆಲ್ಲ ಗೊತ್ತಾಗಿರುತ್ತೆ. ಆದರೂ ಕನ್ಫ್ಯೂಸಲ್ಲಿ ಇರುವಂಥ ಜಾನಕಿಗೆ ಆ ಫೋನಲ್ಲಿರೋ ನಂಬರ್ ನೋಡಿ ಇನ್ನೂ ಶಾಕ್ ಆಗುತ್ತೆ. ಆಶ್ರಮ ನೆನಪಾಗುತ್ತೆ. ಆಶ್ರಮದಲ್ಲಿರೋ ಆ ಇಬ್ಬರ ಜೋಡಿ ಕೂಡ ನೆನಪಾಗ್ತಾರೆ. ಇಲ್ಲಿ ಕೊನೆಯದಾಗೂ ಹೇಳಬೇಕಂದ್ರೆ ಈಗೆಲ್ಲ ಸತ್ಯ ಜಾನಕಿಗೆ ಗೊತ್ತಾಗುವಂಥ ಗಳಿಗೆ ಇದೆ. ರಾಘವ್ ಲಕ್ಷ್ಮಿಯವ್ರ ಮಗ, ಹಾಗಾಗಿ ಇದೆಲ್ಲ ಪಿತೂರಿ ಮಾಡ್ತಿರ್ತಾಳೆ ಅನಾಮಿಕಾ. ಕೊನೆಗೂ ಜಾನಕಿ ಏನಾದರೂ ಕೇಳ್ತಾಳಪ್ಪ, ಲಕ್ಷ್ಮಿ ಅನ್ನೋರು ಯಾರು, ಲಕ್ಷ್ಮಿ ಆಶ್ರಮದಲ್ಲಿ ಇಟ್ಟಿರೋ ಹೆಸರೇನು, ಇದೆಲ್ಲ ಕೇಳುವಂಥ ಸನ್ನಿವೇಶ ಮೂಡಿ ಬರಲಿದೆ ಮುಂದಿನ ಸಂಚಿಕೆಯಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.